ತಯಾರಿಗಾಗಿ ಸಮಯವನ್ನ ಬೇಕಾಗ್ತದೆ. ಅದರ ಮಧ್ಯದಲ್ಲಿ ಮತ್ತೊಂದು ಒಂದು ಭಕ್ತಿ ಗೀತೆ, ಅದ್ರ ಮಧ್ಯದಲ್ಲಿ ಬರೀ ಭಕ್ತಿ ಗೀತೆ ಅಂದ್ರೆ ಬೇಸರ ಆಗುವುದು. ಒಂದು ಸಣ್ಣದಾಗಿ ಒಂದು ಮಿಮಿಕ್ರಿಯ ಜಲಕನ್ನ. ಎಲ್ಲರಿಗೂ ನಮಸ್ಕಾರ. ಜೋರಾಗಿ ಚಪ್ಪಾಳೆ ಹೊಡೆದಿಲ್ವಾ? ಏ ಅಣ್ಣ, ಅಕ್ಕ, ದೊಡ್ಡವ, ಚಿಕ್ಕವ, ಏ ತಂಗಿ, ನಾನು ಗುರ್ತ ಮಾಡಿಲ್ವಾ? ಹೊಡೆ, ಜೋರಾಗಿ ಚಪ್ಪಾಳೆ ಹೊಡೆಬೇಕು. ಅಯ್ಯಪ್ಪ ಸ್ವಾಮಿ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ತುಂಬಾ ಖುಷಿ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕ್ಷೇತ್ರ ಶಬರಿಮಲೆಯ ಅದೇ ರೀತಿಯಾದಂತಹ ಸುಂದರವಾದಂತಹ ಕ್ಷೇತ್ರ ನಮ್ಮ ಸಿದ್ದಾಪುರದ ಬಾಳಿಕೊಪ್ಪದ ಸುಂದರವಾದಂತಹ ಕ್ಷೇತ್ರದಲ್ಲಿ ನಮಗೆ ಇಲ್ಲಿಯ ದೇವಸ್ಥಾನದ ಪದಾಧಿಕಾರಿಗಳು, ಅಧ್ಯಕ್ಷರು, ಸಮಿತಿಯವರು, ಇಡೀ ಸಿದ್ದಾಪುರ ಜನತೆ, ಸುತ್ತಮುತ್ತ ಹಳ್ಳಿಯವರು ಅವಕಾಶ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಳ ಮೂಲಕ ಅವರಿಗೆ ಸ್ವಾಗತ ಮತ್ತೆ ಧನ್ಯವಾದ ಹೇಳ್ತಾ, ಆತ್ಮೀಯರೇ ಒಂದ್ಸಲ ಆಕಾಶ ನೋಡಿ, ಏನ್ ಕಾಣುತ್ತೆ? ಹೆಣ್ಮಕ್ಳು ಬರೀ ಆಧಾರ್ ಕಾರ್ಡೇ ಕಾಣಕತ್ತಾವ. ಎಲ್ಲ ಕರ್ನಾಟಕ ಸುತ್ತ ಬಂದ್ರೆ ನೀವು ಗಂಡ ಕೇಳಕತ್ತ, ಯವ್ವ ಎಲ್ಲಿದ್ದೀಯ? ಬೆಂಗಳೂರು. ಯಾಕ? ಸೀರೆ ತರಕ. ಸರ್ಕಾರದಲ್ಲಿ ಹೋಗಿದ್ದಿ? ಬ್ಯಾಡ್ಗಿಗ ಮೆಣಸು ತರಕ. ಕರ್ನಾಟಕ ಸುತ್ತಿದ್ದೆ, ಸುತ್ತಿದ್ದು ಹೊಳೆ ಒಂದು ಚಪ್ಪಾಳೆ ಅಂತ ಹೇಳ್ತಾ ಸರ್ ಬೇಕೋ ಕೊಡಿ ಸರ್. ನಾವು ಸುಮಾರು ಒಂದು 78 ವಾಯ್ಸ್ ತೆಗಿತೇವೆ. ಜಸ್ಟ್ ಇಲ್ಲಿ ಮುಂದೆ ವಿಶೇಷ ಒಂದು ಕಾರ್ಯಕ್ರಮ ಇದೆ. ನಮ್ಮ ಕಲೆ ಮರೆ ಆಗ್ತಾ ಇದೆ. ನಮ್ಮ ಮಾತೃಭಾಷೆಯ, ನಮ್ಮ ತಾಯ್ನಾಡು ಕಲೆ, ಯಕ್ಷಗಾನ, ಕಂಸಾಳೆ, ವೀರಗಾಸೆ, ಹಾಗೆ ಸುಗ್ಗಿ ಕುಣಿತ, ಇನ್ನೊಂದು ಕಲೆ ಬರ್ತಾ ಇದೆ. ಅದೇ ಸೂತ್ರ ಗೊಂಬೆ ಆಟ. ಸರ್ ಹೇಳಿದಂತೆ ಶಿವಲೀಲಾಮೃತ. ಸರ್ ಬೇಕೋ ಕೊಡಿ ಸರ್. ವಿಮಾನ ಮೇಲೆ ಹೋಗೋಣ ಒಂದ್ಸಲ. ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ, ಸಿದ್ದಾಪುರ ಏರ್ಪೋರ್ಟ್ ಇಲ್ಲಿ ಹೇಗಿರುತ್ತೆ? ಹಾಗೆ ರೈಲು ಬರೋದು ಹೇಗಿರುತ್ತೆ? ರೈಲು ಮೇಲೆ ಹೋಗೋಣ. ಎಷ್ಟು ರೈಲು ಬಿಡ್ತೀರಾ? ಎಷ್ಟು ರೈಲು ಬಿಡ್ತೀರಾ? ಯಾರು ರೈಲು ಬಿಡೋಲ್ಲ? ಓಕೆ, ಪರವಾಗಿಲ್ಲ. ಯಾಕೋ ಸಹೋದರಿ ನಗ್ತಾ ಇದ್ದಾರೆ. ತುಂಬ ಹಾಗೆ ರೈಲು ಮೇಲೆ ಜೀವನದಲ್ಲಿ ಯಾರು ಮುಂದಕ್ಕೋಗಿ ಯಾರು ಹೇಳ್ತಾರೆ? ಕಂಡಕ್ಟರ್. ಈಗ 99 ವರ್ಷ ಆಗಿದ್ದು ಮುದುಕಿ ಧಾರವಾಡ ಕೊಟ್ಟಿದ್ದು ಕಂಡಕ್ಟರ್ ಅಂದ, ಯವ ನಡಿ ಮುಂದಕ್ಕ, ಯವ ನಡಿ ಮುಂದಕ್ಕ. ಆ ಮುದುಕಿ ಟಕ ಟಕ ಅಂತ ಹೇಳಿ ಡ್ರೈವರ್ ಪಕ್ಕದಲ್ಲಿ ಕುಂತು ಧಾರವಾಡ ಬಂತ. ಕಂಡಕ್ಟರ್ ಬರಿ ಉಚಿತ ಪ್ರಯಾಣ ಇಡೀ ಎಲ್ಲ ಇಡಾಕತ್ರ ಮುದುಕಿ ಅವ್ರಿಗೆ ಆಡಬಹುದು. ಏನ್ ಮಾಡ್ದ ಕಂಡಕ್ಟರ್? ಯವ್ವ, ಗಟ್ಟಿ ಗಂಗವ್ವ, ಸುಬ್ಬವ್ವ, ರಮ್ಯಾ, ಟಿಕ್ಲಿ, ಐಶ್ವರ್ಯ ಎಲ್ಲ ಕರೆದಾಣ. ಮುದುಕಿ ಅವ್ರಿಗೆ ಆಡಬಹುದು. ಅವ ಕಂಡಕ್ಟರ್ ತೆಗೆದುಕೊಳ್ಬೇಕಂತ. ಅಯ್ಯೋ ನಿಮ್ಮ ಮನೆ ಹಾಳಾಗ, ಅಯ್ಯೋ ನೀನು ಹೋಗಿ ಉಚಿತವಾಗಿ ಟಿಕೆಟ್ ತೆಗೆದುಕೊಂಡಿಲ್ಲವ ಅಂತ ಹೇಳಿ ನೋಡವ. ಚೀಟಿ ಹೊಡೆದ ಯಾರು? ಕಂಡಕ್ಟರ್. ಆಗ ಡ್ರೈವರ್ ಹೇಳಕತ್ತ ಮುದುಕಿಗ, ಯವ್ವ ಪಾಪ ಅವಾಗಿನ ಕಂಡಕ್ಟರ್ ಚೀಟಿ ಹೊಡಕತ್ತದ ಧಾರವಾಡ ಮುತ್ತಿಳಿ. ಮುದುಕಿ ಏನಂತಾರ? ಏನು ಕಂಡಕ್ಟರ್ ಚೀಟಿ ಹೊಡಕತ್ತದ? ಅವನಿಗೆ ಹೇಳು, ಚೀಟಿ ಕೇಳೋ ವಯಸ್ಸು ಮುಗಿದು ಹೋಗೈತಿ. ಆದ್ಮೇಲೆ ರಾಜ್ಕುಮಾರ್ ಅವರು ಬಂದ್ರೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರು, ಅವ್ರ ಕುಟುಂಬದವರು. ರಾಜ್ಕುಮಾರ್ ಅವರು ಅಂದ್ಕೊಂಡು ಇವತ್ತು ನಿಮ್ಗೆ ಶುಭ ಕೋರ್ತಾ ಇದ್ದಾರೆ. ಅಲ್ಲೋರೆ ಯಾರು ಮಾತಾಡ್ಬೇಕು? ನಿಮ್ಮ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ಒಳ್ಳೆಯ ಜೋರಾಗಿ ಚಪ್ಪಲೆಲ್ಲ ನನ್ನ ಜನ್ಮ ಸಾರ್ಥಕ ತನಗೇನು ಗೊತ್ತಾಗ್ತಿದೆ ನನಗೆ. ಅಯ್ಯಪ್ಪ ಸ್ವಾಮಿಯ ಪಾದವನ್ನ ಸಿದ್ದಾಪುರದ ನೋಡ್ತಾ ಇದ್ದೆ ನಾನು. ನನ್ನ ಕುಟುಂಬದವರನ್ನೆಲ್ಲ ಅವರೆಲ್ಲ ಹೋಗಿದ್ದೇವೆ. ಅಯ್ಯಪ್ಪನ ಸೇವೆ ಮಾಡಿದ್ದೇವೆ. ಎದುರು ಕುತ್ಕೊಂಡಿದ್ದಾರೆ ಪಂಚದವರು. ಒಳ್ಳೆಯ ಜೋರಾಗಿ ಚಪ್ಪಳೆಯನ್ನ ಕನ್ನಡಕ್ಕಾಗಿ, ಕನ್ನಡ ಅಭಿಮಾನಕ್ಕಾಗಿ ನನ್ನ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ. ನಮ್ಮೆಯರು, ಓಮತೆಯರು, ತಿರುತ್ತನೆಯರು ಏನ್ ಮಾಡೋ ಪಾರ್ಕೊಂಬ ಸೇರ್ಕೊಂಡ್ಬಿಟ್ಟಿದ್ದಾರೆ. ತೆಗ್ಲಾಟ ಆಗ್ತಾ ಇದೆ. ಬರ್ತೇನೆ ಒಳ್ಳೆ ಕನ್ನಡಕ್ಕಾಗಿ ಚಪ್ಪಳೆಯನ್ನ. ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಚಂದ್ರಬಾಬು ಹೇಗಿರುತ್ತೆ? ನಮಸ್ಕಾರಪ್ಪ, ಚೆನ್ನಾಗಿದ್ದೀರ?
ಸ್ವಾಮಿ ನೋಡಬೇಕಪ್ಪ ನೋಡಬೇಕಪ್ಪ ನಮ್ಮೆಲ್ಲ ಬರ್ರ ಹೊಡೆದಿರೋ ಚಪ್ಪಾಳೆಯನ್ನ ಹಾಗೆ ನಮ್ಮ ಎಣ್ಣೆಸ್ರಾವ್ ಬಂದ್ರೆ ಅಯ್ಯೋ ನಮ್ಮ ಕೇಳಾಗಿರ ಬೇಡಗಾವ ಬೇಡ ಅಯ್ಯಪ್ಪ ಧ್ಯಾನ ಒಳಗವ ಕೇಳಾಗಿರ ಕೇಳಾಗಿರ ಚಪ್ಪಳ ಅಂದ್ಬಿಟ್ಟು ಬರ್ತಾ ಇರ್ಲಿ. ಎಷ್ಟೋರ್ ಬಂದ್ರೆ ಹೇಗಿರುತ್ತೆ ನಮ್ಮ ಎಷ್ಟೋರ್ ಬಂದ್ರೆ ನಾನು ಬಂದ್ರೆ ನನ್ನ ಕೆಟ್ಟಪ್ಪ ನಾನು ಕತ್ತಾಗದಲ್ಲ ನಾನು ಬಂದ್ರೆ ನಾನು ಚೆನ್ನಾಗಿರ್ತಕ್ಕಂದ್ರೆ ಅಯ್ಯಪ್ಪ ಸ್ವಾಮಿ ಆಸಂದ್ರೆ ಮತ್ತೆ ಜೋರಾಗಿ ಚಪ್ಪಾಳೆ ಬಿಡಬೇಕು ನಾವು ಮಂಡ್ಯದವರು ಬಂದು ನಾವು ಹಾಗೆ ಅಂಬರೀಷರ್ ಬಂದ್ರೆ ನೋಡಿ ನಾನ್ ಬಂದ್ರೆ ನಿಮ್ಗೆಲ್ಲ ಹೇಳ್ತಾರದ್ದು ಒಳ್ಳೆ ಕನ್ನಡಕ್ಕೆ ಚಪ್ಪಾಳೆಯನ್ನ ನಾವು ಕನ್ನಡದವರು ಅಯ್ಯಪ್ಪನ ಭಕ್ತರು ಬಹಳ ಖುಷಿ ಆಗ್ತಾ ಇದೆ ನೀವೆಲ್ಲ ಸೇರಿದ್ರ ನಂಗೊಂದು ಚಪ್ಪಾಳೆ ಇರುವ ನೋಡಿ ಹಾಗೆ ಇವ್ರ್ಯಾರು ಯಾಕೆ ನಾನು ಗುರುತು ಮಾಡಿಲ್ವ ಹೋಗಿ ಚಪ್ಪಾಳೆ ಜೋರಾಗಿ ಅಲ್ವ ಆಟೋದವ್ರನ್ನ ನಾವು ಪ್ರೀತಿಯನ್ನು ಕಾಣಬೇಕಂದ್ರೆ ಚೆನ್ನಾಗಿರುತ್ತೆ ಓಕೆ ಓಕೆ ಒಂದು ಚಪ್ಪಾಳೆ ಬರಲಿ ಗೊಂಬೆ ಆಟ ಬರ್ತಾ ಇದೆ ಹಾಗೆ ಆಯ್ತಾ ನಮ್ಮ ಜಗ್ಗೇಶ್ವರ್ ಬಂದೆ ಎಲ್ಲ ಕಾಣ್ತಾವ್ರಿ ಅಯ್ಯಪ್ಪ ಸ್ವಾಮಿ ಗಣವಯ್ಯಪ್ಪ ನಮಸ್ಕಾರ ಹೇಳಿ ಗಣಪ ಹೇಳ್ಕೊತವ್ರು ಅಳ್ಕೊತವ್ರು ಅಣ್ಣ ನಮಸ್ಕಾರ ಎಸ್ಕೇಪ್ ಅಂತ ಹೇಳ್ತಾ ಮುಂದಿನ ಸುಂದರವಾದಂತಹ ಕಾರ್ಯಕ್ರಮ ನಂತರ ಬರ್ತಾ ಇದೆ. ಶಬರಿಮಲೆಯ ಅಯ್ಯಪ್ಪನ ಒಂದು ಚಿಕ್ಕ ರೂಪಕ ಕೂಡ ಇದೆ. ಅಯ್ಯಪ್ಪನ ಇಚ್ಛೆ ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಧ್ಯಾನ ಕೊಟ್ಕೊಂಡಿದ್ದೆ ಬೆಳಗ್ಗೆ ಯೋಗ ಮಾಡ್ಬೇಕಂದ್ರೆ ಗೊಂಬೆ ಆಟದ ಮೂಲಕ ಮಾಡುವಂತ ವಿಚಾರ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಂದು ಚಿಂತನೆ ಬಂತು. ಅಯ್ಯಪ್ಪ ರೂಪಕವನ್ನ ನನಗೆ ನೀವೆಲ್ಲ ಕಲಾವಿದರು ಸೇರಿ ಮಾಡಿ ಅನ್ನುವಂತ ಒಂದು ಅರ್ಥದಲ್ಲಿ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಸ್ವಲ್ಪ ನಾವು ಯಾಕಂದ್ರೆ ಕಲಾವಿದರು ಎಲ್ಲರೂ ಮಹಾನ್ ಕಲಾವಿದರು ಅನ್ನೋಕ್ಕಿಂತ ನಿಮ್ಮ ಮನೆಯ ಮಕ್ಕಳು ದಯಮಾಡಿ ಸಮಯ ಜೊತೆಗೆ ನಾವು ಸೇರ್ಕೊಂಡು ಇದ್ದೇವೆ. ಶಿವನಾಮೃತ ಅನ್ನುವಂಥ ಒಂದು ವಿಶೇಷವಾದಂಥ ಗೊಂಬೆ ಆಟ ಈಗ ನಮ್ಗೆ ನೀಡ್ತಾ ದಯಮಾಡಿ ಲೈಟ್ ಅನ್ನು ಪೂರ್ವ ಆಫ್ ಮಾಡಿ ನಮ್ದೇ ಕಣ್ಣು ಲೈಟ್ ಮಾಡ್ತೇವೆ. ಜೋರಾಗಿ ಚಪ್ಪಾಳೆ ಮತ್ತೊಮ್ಮೆ ಸಿದ್ದಾಪುರದ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಥ್ಯಾಂಕ್ ಯು.